ವಿನೋದ್, ಏನಪ್ಪ? ರುದ್ರನ ಕುದುರೆ ಸಪ್ಲ ಕೇಳ್ದಂಗಾತು. ಅದನ್ನೇ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀನಿ. ನೀವು ಒಳಗಡೆ ಹೋಗಿಪ್ಪ, ನಾ ಬಂದ್ಬಿಡ್ತೀನಿ. ವಿನೋದ್, ಅಪ್ಪ ನೀವ್ ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ? ಮನ್ಲಿರಿ ಅಂತ ಹೇಳಿಲ್ಲ? ಇನ್ನು 7 ದೂರ ಅಂತ ಹಿಂಗೆ ಹೋಗ್ತಿ? ತಿರುಗು ನೋಡ್ದೆ ಹೋಗ್ತಾವನೆ ಅವನು. ಅದೇ ನನಗೂ ಅರ್ಥವಾಗ್ತಿಲ್ಲ. ನನ್ ಮೋಟರ್ ಬೈಕ್ ಸರಿಯಾಗಿದ್ದಿದ್ರೆ 2 ನಿಮಿಷದಲ್ಲಿ ಹಿಡಿತಾ ಇದ್ದೆ ಅವನ್ನ. ಅಪ್ಪ ನೀವ್ ಹೋಗಿ ನಾನ್ ನೋಡ್ಕೊಂಡ್ ಬರ್ತೀನಿ. ಬ್ಯಾಡಪ್ಪ, ಮನೆಗೆ ಹೋಗುವ ಬಾ. ಇದು ಏನ್ ಅರ್ಜೆಂಟಾ? ಬೆಳಗ್ಗೆ ವಿಚಾರಿಸ್ಕೊಳವಾ, ಬಾ ಮನೆಗೆ ಹೋಗುವ. ಇಲ್ಲ ಕಣಪ್ಪ, ರುದ್ರ ಯಾವತ್ತೂ ಈ ತರ ಮಾಡಿರ್ಲಿಲ್ಲ. ಏನ್ ಕೆಲ್ಸ ಇತ್ತು ಏನೋ ಅವನಿಗೆ, ಯಾಕೆ ಈ ತರ ಮಾಡ್ದ ಇವತ್ತು? ಅಪ್ಪ ಇನ್ಸ್ಪೆಕ್ಟರ್. ಏನ್ ಧರ್ಮಪ್ಪವರು, ಇಷ್ಟೊತ್ತಿನಲ್ಲಿ ಯಾವ ಕಡೆ ಹೊರಟ್ರಿ? ನನಗೆ, ನಾನು ಆ ಕಡೆನೆ ಹೋಗ್ತಾ ಇದ್ದೀನಿ. ಬನ್ನಿ ಕೂತ್ಕೊಳ್ಳಿ, ಬಿಡ್ತೀನಿ. ರುದ್ರ ಹಾಗೆ ಮಾಡಿದ್ದಕ್ಕೂ ಇಲ್ಲಿ ನಡೆದಿರೋದಕ್ಕೂ ಏನೋ ಸಂಬಂಧ ಇರ್ಬೇಕು ಅನ್ಸಲ್ಲ? ನನ್ಗೂ ಹಂಗೆ ಅನ್ನಿಸ್ತದೆ. ಲಕ್ಷ್ಮಿ, ಲಕ್ಷ್ಮಿ, ಯಾಕೆ ಹೀಗೆ ಮಾಡ್ತಿದ್ದಿ ಲಕ್ಷ್ಮಿ? ಒಂದು ಕಿರೀಟಾಯ್ತು, ಕೊಡು. ಒಳ್ಳೆ ಸಮಯಕ್ಕೆ ಬಂದು ನಾನು ಕಾಪಾಡಿದ್ಯಾ ಕಣಪ್ಪ. ಅವರೆಲ್ಲ ಬಂದಿದ್ದು ಆ ಒಂದ್ ಬೀಗದ ಕೈ ತಾನೆ? ಹೌದು. ಆ ಬೀಗದ ಕೈ ನನಗೆ ಕೊಟ್ಬಿಡು. ಅಯ್ಯೋ, ಅದನ್ನ ಬೇರೆ ಯಾರ ಕೈಗೂ ಕೊಡ್ಕೊಡ್ದು. ಕೊಡ್ದಿದ್ರೆ ನಿನ್ ಜೀವಕ್ಕೆ ಅಪಾಯ. ಹಂಗಾರೆ ನೀನು ಅದಕ್ಕೆ ಬಂದಿದೀಯಾ? ಮರ್ಯಾದೆ ಬೀಗದ ಕೈ ಕೊಡು.
ನನ್ನ ಮಗನೇ ನನ್ನ ಮನೆಗೆ ನುಗ್ಗಿ ನನ್ನ ಅಮ್ಮನ್ನೇ ಹೊಡಿತೀರೋ ಬಿಟ್ಬಿಡಿ ಬಿಟ್ಬಿಡಿ ನನ್ನ ಬಿಡ್ಬೇಕಾ ನಿನ್ನ ಬೀಗದ ಕೈ ಕೊಡ್ದಿದ್ರೆ ನನ್ನ ಜೀವನ ತೆಗೆದು ಬಿಡ್ತೀನಿ ಅಂದೆ ರುದ್ರ ಬಿಡ್ಬೇಡಿ ಅವನ್ನ ಹೇಳ್ಕೊಂಡೋಗಿ ಪೊಲೀಸ್ನವ್ರಿಗೆ ಗೊತ್ತು. ಅಯ್ಯೋ ಹಾಗೆ ಮಾಡ್ಬೇಡಿ. ಬುದ್ಧಿಯಿಂದ ಏನೋ ಈ ಕೆಲಸ ಮಾಡಿದೆ. ವಿಕ್ರಮ್ ಹೇಳಿ ಕಲ್ಸಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದು. ಏನ ಸುಳ್ಳು ಹೇಳ್ತೀಯ ನನ್ನ ಮಗನೇ? ನನ್ನ ಮಾತು ನಂಬಿ ಅವನೇ ಬೀಗದ ಕೈ ತಗೊಂಡು ಬಂದು ನಾನು ಕಳ್ಸಿದ್ದು. ಏನ ವಿಕ್ರಮ? ಸರಿ ನಡಿ, ಅವನೇ ವಿಚಾರಿಸೋಣ ನಡಿ. ವಿಕ್ರಮ! ವಿಕ್ರಮ್! ಯಾರು? ಏನ್ ರುದ್ರ? ಏಯ್, ಇವನ ನೀನೇನೋ ಕಳಿಸಿದ್ರು. ಏನ್ ಹೇಳ್ತಾ ಇದ್ದೆ ರುದ್ರ? ಯಾರು ಇವನು? ನನ್ಗೇನು ಅರ್ಥವಾಗ್ತಾ ಇಲ್ಲ. ಅರ್ಥವಾಗ್ತಾ ಇಲ್ಲ? ಏಯ್, ವಜ್ರದ ಕಿರೀಟದ ಬೀಗನ್ ತಕೊಂಬ ಅಂತ ಇವನ್ ನೀನೇ ತಾನೇ ನಮ್ಮ ಮನೆ ಕಳಿಸಿದ್ದು. ನಿನಗೆ ತಲೆಗೆಲೆ ಕೆಟ್ಟಿದ್ಯೇನೋ? ಸುಮ್ಮನೆ ಇರು ಚೆನ್ನಿ, ನಿನಗೇನು ತಿಳಿಯೋದಿಲ್ಲ. ಇವನು ಬೆನ್ನಿಗೆ ಚೂರಿ ಹಾಕೋ ಖದೀಮ. ರುದ್ರ! ಏಯ್, ನಿನ್ ಯೋಗ್ಯತೆ ಏನು ಅಂತ ಅವನ ಹತ್ರ ಕೇಳೋ. ಯಾರೋ ನೀನು? ನಾನ್ ಯಾರ? ನೀನೇ ಎಲ್ಲ ಕಳಿಸಿದ್ದು? ಏಯ್, ನಾಟಕ ಆಡ್ತೀಯೇನೋ? ಏಯ್, ಯಾಕೋ ಯಾಕೋ ನಮ್ಮ ರುದ್ರನ್ ಹೊಡಿತಾ ಇದ್ಯಾ? ಅಲ್ರಯ್ಯ, ಅಣ್ಣ ತಮ್ಮಂದ್ರಂಗಿರೋದು ಬಿಟ್ಟು ಯಾಕೆ ಹಿಂಗ್ ಕಿತ್ತಾಡ್ತೀರಾ? ನೋಡಿ ಭದ್ರಪ್ಪನವ್ರೆ, ಇವನು ವಜ್ರದ ಕಿರೀಟದ ಬೀಗದ ಕೈ ತಗೊಂಬ ಅಂತ ಇವನ್ ನಮ್ಮ ಮನೆ ಕಳ್ಸಿದ್ದಾನೆ. ಏನಂದ್ರೆ ಸುಳ್ಳ? ಇವನ್ನು ಕೇಳಿ. ಊರಿಗೆ ಹೊಸಪನಾಕ ಅಂತಾನಲ್ಲ? ಹೌದೇ? ಏಯ್, ಯಾರೋ ನೀನು? ಯಾವನ್ನ ಕಳಿಸ್ತಾನೆ ನಿನ್ಗೆ? ಯಾವ ಊರ ನಿಂದು? ಮಾತಾಡೋ. ಮಾತಾಡಕ್ ಬರಕ್ಕಿಲ್ವಾ? ಕಿವಿ ಕಿವಿಡ. ಯಾರೋ ಕಳಿಸಿದ್ದು ಬಡ್ಡಿ ಮಗನೆ ಅಂತ 4 ಬಿಟ್ಟೆ ಆಗ ಬಾಯ್ ಬಿಟ್ಟ ವಿಕ್ರಮ್ ಅಂತ. ಭದ್ರಪ್ಪನವ್ರೆ, ಇವನು ಯಾರು, ಎಲ್ಲಿಂದ ಬಂದಿದ್ದಾನೆ ಏನೂ ಗೊತ್ತಿಲ್ಲ ನನ್ಗೆ. ಹಂಗಾದ್ರೆ ಇವನು ಭಾರಿ ಕುಳ ಇದ್ದಂಗ ಅವನೇ. ಯಾಕಪ್ಪ ಜಗಳ ಕದ್ನ ಇಲ್ದೆ ಕೆಂಪಾಗಿರೋ ನಮ್ಮ ಹಳ್ಳಿನ ಕಂಡು ಹೊಟ್ಟೆಲಿ ಬೆಂಕಿ ಉಳ್ಕೊಂಡಾಗ ಆಯ್ತಾ? ಏ ಮಾತಾಡೋ. ಏನ್ರಪ್ಪ ಗಾಟೆ? ಓ, ಒಳ್ಳೆ ಸಮಯಕ್ಕೆ ಬಂದ್ರೆ ದಫೆದಾರ್ರೆ. ಎಲ್ಲ ಇವನಿಲ್ಲ. ಇವನ್ ಯಾರೋ ಪಕ್ಕ ಕೇಳಿ ಇರ್ಬೇಕು. ರುದ್ರನ್ ತಾಯಿಗೆ ಚಾಕು ತೋರ್ಸಕ್ ಹೋಗಿದ್ದ. ಯಾಕೆ ಅಂದ್ರೆ ದೇವರ ಕಿರೀಟದ ಬೀಗದ ಕೈಲಿ ಕದಿಯೋದಕ್ಕೆ. ಓ ಇದು ಸಾಮಾನ್ಯವಿದೆ ಈ ಚಾರ ಅಲ್ಲ. ನನ್ ಮತ್ತೆ ಸಂದೇಹ ಬಂತು. ನೋಡಿ, ಎಲ್ಲರೂ ಸ್ಟೇಷನ್ ಬನ್ನಿ, ಅಲ್ಲಿ ಡೀಟೇಲ್ ವಿಚಾರ ಮಾಡ್ಬೇಕು. ಬನ್ನಿ. ಹೇಳೋ ತಲ್ವೇ, ನಿಂದು ಬಾರಿ ದೊಡ್ಡ ಕತೆ. ಎಲ್ಲಿ ಬಾ ಸ್ಟೇಷನ್ ಆಗಿ ವಿಚಾರಿಸ್ತೀನಿ. ವಿಕ್ರಮ್, ನೀನು ಬಾ. ಬಂದೆ